ಜಡ್ಜ್ ಸಾಕಷ್ಟು ತರಾಟೆಗೆ ತೆಗೆದುಕೊಂಡಿದ್ದಾರೆ ಎಂ ನಾಗಪ್ರಸನ್ನ ಏಕಸದಸ್ಯ ಪೀಠ. ಅದರ ಜೊತೆಗೆ ಚಿತ್ರ ಯಾವುದೇ ಅಡೆತಡೆ ಇಲ್ಲದೆ ರಿಲೀಸ್ ಆಗಬೇಕು ಅಂತೀರಾ? ನಿಮ್ಮಲ್ಲಿ ಇಡೀ ಕನ್ನಡಿಗರು ಕೇಳ್ತಾ ಇರುವಂತದ್ದು ಒಂದು ಕ್ಷಮೆ. ರಂಗಾಚಾರ್ಯ ಅವರು ಕೂಡ ಇದೇ ರೀತಿಯಾದಂತಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ಅವರು ಕೂಡ ಕ್ಷಮೆ ಕೇಳಿದ್ರು. ದೋಷಕ್ಕೆ ಮಣಿದು ರಜನಿಕಾಂತ್ ಕೂಡ ಕ್ಷಮೆಯನ್ನ ಕೇಳಿದ್ರು. ಕಮಲ್ ಹಾಸನ್ ಅವರ ಮನ ಪರಿವರ್ತನೆ ಆಗೋ ರೀತಿಯಲ್ಲಿ ಮಾಡಿ ಇಲ್ಲಿಗೆ ಬನ್ನಿ. ಕಮಲ್ ಹಾಸನ್ ಕನ್ನಡ ಭಾಷೆ ಬಗ್ಗೆ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದು ಅಲ್ಲದೆ ಕನ್ನಡಿಗರ ಭಾವನೆಗೆ ಧಕ್ಕೆ ಮಾಡಿ ಈಗ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಜೂನ್ 5ನೇ ತಾರೀಕು ಥಗ್ ಲೈಫ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾ ಕರ್ನಾಟಕದಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ಸಿನಿಮಾ ರಿಲೀಸ್ ಆಗಬೇಕು, ಜೊತೆಗೆ ಪ್ರದರ್ಶನವೂ ಕೂಡ ಆಗಬೇಕು, ಯಾವುದೇ ರೀತಿಯಾದಂತಹ ರಿಸ್ಕ್ ಆಗಬಾರ್ದು ಅಂತ. ಆದರೆ ಕನ್ನಡ ಭಾಷೆಗೆ ಅವಮಾನ ಮಾಡಿದ್ದಾರೆ, ಕನ್ನಡಿಗರ ಭಾವನೆಗೆ ಧಕ್ಕೆ ಮಾಡಿದ್ದಾರೆ. ಈಗ ಹೈಕೋರ್ಟೇ ಕಮಲ್ ಹಾಸನ್ಗೆ ತರಾಟೆಗೆ ತೆಗೆದುಕೊಂಡಿದೆ. ಕಮಲ್ ಹಾಸನ್ ಪರ ವಕೀಲರು ಧ್ಯಾನ್ ಚಿನ್ನಪ್ಪ ಅವರಿಗೆ ಪ್ರಶ್ನೆಗಳ ಸುರಿಮಳೆಯನ್ನೇ ಎಂ ನಾಗಪ್ರಸನ್ನ ಏಕಸದಸ್ಯ ಪೀಠ ಈಗ ಕೇಳಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಸಾಕಷ್ಟು ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ರಾಜ್ ಕಮಲ್ ಫಿಲ್ಮ್ ಇಂಟರ್ನ್ಯಾಷನಲ್ ಈಗ ಆಲ್ರೆಡಿ ಹೈಕೋರ್ಟ್ ಮೆಟ್ಟಿಲೇರಿದೆ. ನಮ್ಮ ಸಿನಿಮಾ ಬೇರೆ ರಾಜ್ಯದಲ್ಲಿ ಹೇಗೆ ಸಲೀಸಾಗಿ ರಿಲೀಸ್ ಆಗುತ್ತೆ, ಪ್ರದರ್ಶನ ಕಾಣುತ್ತೆ, ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ರಿಲೀಸ್ ಆಗಬೇಕು, ಯಾವುದೇ ಅಡೆತಡೆ ಆಗಬಾರ್ದು ಅಂತ ಒಂದು ಕಡೆ ಕಮಲ್ ಹಾಸನ್ ಪರ ವಕೀಲರು ಏನಿದಾರಲ್ಲ ಧ್ಯಾನ್ ಚಿನ್ನಪ್ಪ ಅವರು ಕೋರ್ಟ್ ಮೊರೆ ಹೋಗಿದ್ದಾರೆ. ಒಂದು ಕಡೆ ಜಡ್ಜ್ ಮುಂದೆನೂ ಕೂಡ ಮನವಿ ಮಾಡ್ಕೊಂಡಿದ್ದಾರೆ. ಆದರೆ ಜಡ್ಜ್ ಸಾಕಷ್ಟು ತರಾಟೆಗೆ ತೆಗೆದುಕೊಂಡಿದ್ದಾರೆ ಎಂ ನಾಗಪ್ರಸನ್ನ ಏಕಸದಸ್ಯ ಪೀಠ. ನಿಮಗೆ ಸಿನಿಮಾ ರಿಲೀಸ್ ಆಗಬೇಕು ಅಂತೀರಾ, ಯಾವುದೇ ಧಕ್ಕೆ ಆಗಬಾರ್ದು ಅಂತೀರಾ, ಮತ್ತು ನೀವು ಕನ್ನಡ ಭಾಷೆಗೆ ಯಾಕೆ ಅವಮಾನ ಮಾಡಿದ್ರಿ? ಇದು ಜಡ್ಜು ಕಮಲ್ ಹಾಸನ್ ಪರವಾಗಿರುವಂತಹ ವಕೀಲರಿಗೆ ಕೇಳಿರುವಂಥದ್ದು. 300 ಕೋಟಿ ಖರ್ಚಾಗಿದೆ ಅಂತೀರಾ, ಅದ್ರ ಜೊತೆಗೆ ಚಿತ್ರ ಯಾವುದೇ ಅಡೆತಡೆ ಇಲ್ಲದೆ ರಿಲೀಸ್ ಆಗಬೇಕು ಅಂತೀರಾ? ನಿಮ್ಮಲ್ಲಿ ಇಡೀ ಕನ್ನಡಿಗರು ಕೇಳ್ತಾ ಇರುವಂಥದ್ದು ಒಂದು ಕ್ಷಮೆ. ಯಾಕಂದರೆ ಇವತ್ತು ಕನ್ನಡ ಭಾಷೆ ಅನ್ನೋದು ಪ್ರತಿಯೊಬ್ಬ ಕನ್ನಡಿಗನ ಒಂದು ಭಾವನೆ ಅದು. ಹಾಗಾಗಿ ನೀವೊಂದು ಕ್ಷಮೆ ಕೇಳಿಬಿಡಿ. ನೀವು ಯಾಕೆ ಕ್ಷಮೆ ಕೇಳ್ತಾ ಇಲ್ಲ, ಉದ್ದಟತನ ತೋರ್ತಾ ಇದ್ದೀರಾ ಅನ್ನುವಂತಹ ಒಂದು ಹೇಳಿಕೆಯನ್ನು ಇವತ್ತು ಹೈಕೋರ್ಟ್ನ ಜಡ್ಜ್ ಎಂ ನಾಗಪ್ರಸನ್ನ ಅವರು ಕೊಟ್ಟಿರೋದ್ರಿಂದ ಇದು ಮತ್ತಷ್ಟು ಕನ್ನಡದ ಬಗ್ಗೆ ಇವತ್ತು ಗೌರವ ಹೆಚ್ಚಾಗ್ತಾ ಇದೆ ಸಾಕಷ್ಟು ಜನರಿಗೆ. ಅದರಲ್ಲೂ ಕೂಡ ಜಡ್ಜ್ ಆದಂಥವರು ನ್ಯಾಯವನ್ನು ಕೊಡ್ತಾರೆ, ಯಾರ್ದು ತಪ್ಪು ಯಾರ್ದು ಸರಿ ಅನ್ನುವಂಥದ್ದನ್ನ ಆದೇಶವನ್ನು ಕೊಡ್ತಾರೆ. ಆದರೆ ಇಲ್ಲಿ ಜಡ್ಜಿನ ಮನಸ್ಸಲ್ಲೂ ಕೂಡ ಕನ್ನಡದ ಅಭಿಮಾನ ಇವತ್ತು ನಿಜಕ್ಕೂ ಪ್ರತಿಯೊಬ್ಬರು ಕೂಡ ಹೆಮ್ಮೆ ಪಡುವಂತಹ ವಿಚಾರವೇ. ಅದ್ರ ಜೊತೆಗೆ 1950ರಲ್ಲಿ ರಂಗಾಚಾರ್ಯ ಅವರು ಕೂಡ ಇದೇ ರೀತಿಯಾದಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ಅವರು ಕೂಡ ಕ್ಷಮೆ ಕೇಳಿದರು. ಈ ಹಿಂದೆ ಕಾಲಾ ಸಿನಿಮಾ ರಿಲೀಸ್ ಆದಂಥ ಸಂದರ್ಭದಲ್ಲಿ ರಜನಿಕಾಂತ್ ಕೂಡ ತಪ್ಪು ಹೇಳಿಕೆಯನ್ನು ಕೊಟ್ಟಿದ್ರು. ಅದಾದ ಮೇಲೆ ಕನ್ನಡಿಗರ ಆಕ್ರೋಶಕ್ಕೆ ಮಣಿದು ರಜನಿಕಾಂತ್ ಕೂಡ ಕ್ಷಮೆಯನ್ನು ಕೇಳಿದರು. ಹೀಗೆ ಅನೇಕ ಸಂದರ್ಭದಲ್ಲಿ ಪರಭಾಷಾ ನಟರಿಂದ, ಪರಭಾಷಿಕರಿಂದ, ಪರಭಾಷಾ ಸಿಂಗರಿಂದ ಕನ್ನಡಕ್ಕೆ ಆಗಾಗ ಅವಮಾನ ಆಗ್ತಾ ಇರ್ತದೆ. ಕನ್ನಡಿಗರ ಆಕ್ರೋಶಕ್ಕೆ ಮಣಿದು ಅನೇಕ ನಟರು, ಅನೇಕ ಸಿಂಗರ್ಸ್ಗಳು ಈಗ ಕ್ಷಮೆಯನ್ನು ಕೇಳ್ತಾ ಇದ್ದಾರೆ. ಆದರೆ ಕಮಲ್ ಹಾಸನ್ ಯಾಕೆ ಉದ್ದಟತನವನ್ನು ತೋರ್ತಾ ಇದ್ದಾರೆ ಅಂತ ಎಂ ನಾಗಪ್ರಸನ್ನ ಅವರು ಕಮಲ್ ಹಾಸನ್ ಪರವಾಗಿರುವಂತಹ ವಕೀಲರು ಏನಿದಾರಲ್ಲ ಧ್ಯಾನ್ ಚಿನ್ನಪ್ಪ ಅವರಿಗೆ ಪ್ರಶ್ನೆಯನ್ನು ಮಾಡಿದ್ದಾರೆ. ನಿಮ್ಮ ಸಿನಿಮಾ ಸಲೀಸಾಗಿ ರಿಲೀಸ್ ಆಗಬೇಕು, ಯಾವುದೇ ಅಡೆತಡೆ ಆಗಬಾರ್ದು, 300 ಕೋಟಿ ಖರ್ಚು ಮಾಡಿದ್ದೀರಂತ ಹೇಳ್ತಾ ಇದ್ದಾರೆ. ಆದರೆ ಇಡೀ ಕನ್ನಡಿಗರು ಇವತ್ತು ನಿಮ್ಮ ಹತ್ರ ಕೇಳ್ತಾ ಇರೋದು ಒಂದೇ ಒಂದು ಕ್ಷಮೆ. ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಇವತ್ತು ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಕೂಡ ಗಡುವನ್ನು ಕೊಟ್ಟಿದ್ದರು, ವಿವಿಧ ಕನ್ನಡ ಪರ ಸಂಘಟನೆಯವರು ಕೂಡ ಈಗ ಗಡುವನ್ನು ಕೊಟ್ಟಿದ್ದರು ಕಮಲ್ ಹಾಸನ್ ಅವರಿಗೆ. ಯಾವುದೇ ಒಂದು ಮನವಿಗೂ ಕೂಡ ಬಗ್ತಾ ಇಲ್ಲ. ಕೋರ್ಟ್ ಇವಾಗ ಎಂ ನಾಗಪ್ರಸನ್ನ ಏಕಸದಸ್ಯ ಪೀಠ ವಕೀಲರಿಗೆ ಹೇಳಿದೆ 2:15 ಗಂಟೆಗೆ, ಈಗ ಮಧ್ಯಾಹ್ನ 2:15 ಏನೀಗ ಅರ್ಜಿ ವಿಚಾರಣೆ ಇದೆಯಲ್ಲ ಅದರ ಒಳಗಡೆನೆ ಕಮಲ್ ಹಾಸನ್ ಅವರ ಮನ ಪರಿವರ್ತನೆ ಆಗೋ ರೀತಿಯಲ್ಲಿ ಮಾಡಿ ಇಲ್ಲಿಗೆ ಬನ್ನಿ, ಕ್ಷಮೆ ಕೇಳಲಿ, ಕ್ಷಮೆ ಕೇಳಿದ ಮೇಲೆ ಚಿತ್ರ ರಿಲೀಸ್ ಮಾಡೋಣ. ಯಾಕಂದರೆ ಆ ಚಿತ್ರವನ್ನು ನಂಬಿಕೊಂಡು ಅನೇಕ ತಂತ್ರಜ್ಞರು ಇರ್ತಾರೆ, ಕಲಾವಿದರು ಇರ್ತಾರೆ, ನಿರ್ಮಾಪಕರು ಇರ್ತಾರೆ. ಹಾಗಾಗಿ ನೋಡಿ, ಒಂದು ಕಡೆ ಕನ್ನಡದ ಅಭಿಮಾನದ ಜೊತೆಗೆ ಇನ್ನೊಂದು ಕಡೆ ಆ ಸಿನಿಮಾದ ನಿರ್ಮಾಪಕರ ಪರವಾಗಿಯೂ ಕೂಡ ಒಂದು ಕಡೆ ಜಡ್ಜಿ ಯೋಚನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಕಮಲ್ ಹಾಸನ್ ಅವರು ಕನ್ನಡದಲ್ಲಿ ಅನೇಕ ಚಿತ್ರಗಳನ್ನು ಮಾಡಿದ್ದಾರೆ, ಸಾಕಷ್ಟು ಕನ್ನಡಿಗರ ಪ್ರೀತಿ ವಿಶ್ವಾಸವನ್ನು ಕೂಡ ಗಳಿಸಿದ್ದಾರೆ. 1983ರಲ್ಲಿ ಬೆಂಕಿಯಲ್ಲಿ ಅರಳಿದ ಹೂ ಇರ್ಬೋದು, ಮರಿಯಾಮೈ ಡಾರ್ಲಿಂಗ್ ಇರ್ಬೋದು, ಕೋಕಿಲಾ ಇರ್ಬೋದು, ರಾಮ ಶ್ಯಾಮ ಬಾಮ, ಹೀಗೆ ಅನೇಕ ಚಿತ್ರಗಳಲ್ಲಿ ಅಭಿನಯ ಮಾಡಿದ್ದಾರೆ. ಮತ್ತೊಂದು ಕಡೆ ಈ ಪುಷ್ಪಕ ವಿಮಾನ ಚಿತ್ರವನ್ನು ಕೂಡ ಇವತ್ತು ಎಲ್ಲರೂ ಕೂಡ ಕೊಂಡಾಡಿದ್ದಾರೆ. ಹಾಗಾಗಿ ಇವತ್ತು ಕೇವಲ ತಮಿಳು ನಾಡಿಗೆ ಮಾತ್ರ ಇವತ್ತು ಕಮಲ್ ಹಾಸನ್ ಸೀಮಿತ ಆಗಿಲ್ಲ. ಕನ್ನಡವೂ ಸೇರಿದಂತೆ, ಮಲಯಾಳಿ ಸೇರಿದಂತೆ ಅನೇಕ ಭಾಷೆಯಲ್ಲಿ ಅಭಿನಯ ಮಾಡಿರುವಂತಹ ಕಮಲ್ ಹಾಸನ್ ಅವರಿಗೆ ಕನ್ನಡದ ಬಗ್ಗೆ ಗೌರವ ಇರಬೇಕಾಗಿತ್ತು, ಕನ್ನಡಿಗರ ಪ್ರೀತಿ ವಿಶ್ವಾಸ ಗಳಿಸಬೇಕಾಗಿತ್ತು. ಇವತ್ತು ಕನ್ನಡದ ಒಬ್ಬ ಹೆಸರಾಂತ ನಟನನ್ನು ಎದುರುಗಡೆ ಕೂರಿಸ್ಕೊಂಡು ಇವತ್ತು ಕನ್ನಡ ಭಾಷೆಗೆ ಅವಮಾನ ಮಾಡಿದ್ದು ಅಲ್ಲದೆ ಇವತ್ತು ಹ್ಯಾಟ್ರಿಕ್ ಇರೋ ಶಿವರಾಜ್ ಕುಮಾರು ಕೂಡ ಒಂಥರ ಪೇಚಿಗೆ ಸಿಲ್ಕ್ ಹಾಕೋ ರೀತಿಯಲ್ಲಿ ಕಮಲ್ ಹಾಸನ್ ಮಾಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಇವತ್ತು ಎಂ ನಾಗಪ್ರಸನ್ನ ಅವರು ಕೂಡ ಪ್ರಶ್ನೆ ಮಾಡಿದ್ದಾರೆ. ಹಾಗಾಗಿ ಕಮಲ್ ಹಾಸನ್ ಅವರಿಗೆ ಉಳಿದಿರೋದು ಒಂದೇ ದಾರಿ, ಕ್ಷಮೆ ಕೇಳಲೇಬೇಕು. ಕನ್ನಡಿಗರ ವಿಶ್ವಾಸವನ್ನು ಮತ್ತೆ ಮರಳಿ ಪಡಿಬೇಕಾಗುತ್ತೆ. ಇಲ್ಲಿ ಒಂದು ಕಡೆ ಗಡುವನ್ನು ಕೊಟ್ಟರು ಫಿಲ್ಮ್ ಚೇಂಬರ್ ಅವರು,
ಎಷ್ಟೇ ಗಡುವು ಕೊಟ್ಟರು ಅವರೀಗ ಉದ್ದಟತನ ಮೆರಿತಾನೆ ಇದ್ದಾರೆ. ಆದರೆ ಜಡ್ಜ್ ಏನು ಮಾಡ್ತಾ ಇದ್ದಾರೆ ಅಂದರೆ, ಕಮಲ್ ಹಾಸನ್ ಪರವಾಗಿರುವ ವಕೀಲರಿಗೆ ನಿಮ್ಮ ಕಮಲ್ ಹಾಸನ್ ಅವರನ್ನ ಮನವೊಲಿಸುವ ಪ್ರಯತ್ನ ಮಾಡಿ ಮತ್ತೆ ಬನ್ನಿ, ಆದೇಶವನ್ನು ಕೊಡೋಣ, ಆದರೆ ಒಂದು ಕ್ಷಮೆ ಕೇಳಲಿ ಅಂತ ಒಂದು ಕಡೆ ಇವತ್ತು ಹೈಕೋರ್ಟ್ನ ಜಡ್ಜ್ ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಕಮಲ್ ಹಾಸನ್ ಅವರು ಇನ್ನೂ ಕೂಡ ಉದ್ದಟತನವನ್ನು ತೋರಿಸ್ದಾನೆ, ಕನ್ನಡಿಗರ ಆಕ್ರೋಶಕ್ಕೆ ನೀವೇನು ಗುರಿಯಾಗಿದ್ದೀರಲ್ಲ, ಮತ್ತೆ ಕನ್ನಡಿಗರು ನಿಮ್ಮನ್ನು ಪ್ರೀತಿಸ್ತಾರೆ, ಒಪ್ಕೊಳ್ತಾರೆ. ಆದರೆ ನಿಮ್ಮಿಂದ ಒಂದು ಕ್ಷಮೆಯನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಕನ್ನಡಿಗರು ಸ್ವಾಭಿಮಾನಿಗಳು, ಕನ್ನಡದ ಭಾಷೆ ಬಗ್ಗೆ ಅಪಾರವಾದಂತಹ ಗೌರವ ಇಟ್ಕೊಂಡಂಥವ್ರು. ಕನ್ನಡ ಅಂದರೆ ಪ್ರತಿಯೊಬ್ಬ ಕನ್ನಡಿಗನಿಗೂ ಒಂದು ಭಾವನೆ. ಹಾಗಾಗಿ ಕಮಲ್ ಹಾಸನ್ ಅವರು ಈ ಹಿಂದೆ ಕನ್ನಡದಲ್ಲಿ ಅನೇಕ ಚಿತ್ರಗಳಲ್ಲಿ ಅಭಿನಯ ಮಾಡಿದ್ದೀರಾ. ಇನ್ನಾದರೂ ಕೂಡ ಉದ್ದಟತನವನ್ನು ಬಿಟ್ಟು ನೀವು ಕ್ಷಮೆಯನ್ನು ಕೇಳಿ. ನಮಸ್ಕಾರ.